ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹಟ್ಟಿ ಚಿನ್ನದ ಗಣಿ ಎದುರು ರೈತರ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹಕ್ಕೆ ಪೊಲೀಸ್ ತಡೆ. 390 ಎಕರೆ ಪಟ್ಟಾ ಜಮೀನಿಗೆ ನ್ಯಾಯ ಒತ್ತಾಯಿಸಿ ಅಮರೇಗೌಡ ಪಾಟೀಲ್ ನೇತೃತ್ವದಲ್ಲಿ ಹೋರಾಟ. ಲಿಂಗಸಗೂರು ಜುಲೈ 28. ಹಟ್ಟಿ ಮತ್ತು ಕೋಠಾ ಸೀಮಂತರ ವ್ಯಾಪ್ತಿಯ 1305 ಎಕರೆ ಗಣಿ ಗುತ್ತಿಗೆ ಪ್ರದೇಶದಲ್ಲಿ ಭೂಸ್ವಾಧೀನವಾಗದೆ ಉಳಿದಿರುವ 390 ಎಕರೆ ರೈತರ ಪಟ್ಟಾ ಜಮೀನಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಒತ್ತಾಯಿಸಿ ಹಟ್ಟಿ ಭೂ ಹಕ್ಕು ವಂಚಿತ ರೈತ ಹೋರಾಟ ಸಮಿತಿ ಹಾಗೂ ಮಾಜಿ ಸಚಿವ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಮರೇಗೌಡ ಪಾಟೀಲ್ ಬಯ್ಯಾಪುರ ರವರ ನೇತೃತ್ವದಲ್ಲಿ ರೈತರು ಮಂಗಳವಾರ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ರ್ಯಾಲಿಯ ಮೂಲಕ ಹಟ್ಟಿ ಚಿನ್ನದ ಗಣಿ ಕಂಪನಿ ಮುಖ್ಯ ದ್ವಾರದ ಮುಂದೆ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹ ಆರಂಭಿಸಲು ರೈತರು ಮುಂದಾದ ವೇಳೆ ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಮುಖ್ಯ ದ್ವಾರದ ಬಳಿ ಯಾವುದೇ ಪ್ರತಿಭಟನೆಗೆ ಅವಕಾಶ ಇಲ್ಲ ಎಂದು ಪೊಲೀಸ್ ಹಟ್ಟಿ ಕ್ಯಾಂಪ್ ಬಸ್ ನಿಲ್ದಾಣದ ಸಮೀಪವೇ ರೈತರನ್ನು ತಡೆದರು. ಈ ವೇಳೆ ಪೊಲೀಸರು, ರೈತರು ಹಾಗೂ ಮಹಿಳಾ ಪ್ರತಿಭಟನಾಕಾರರ ನಡುವೆ ತಳ್ಳಾಟ, ನೂಕಾಟ ಮತ್ತು ಮಾತಿನ ಚಕಮಕಿ ನಡೆಯಿತು. ಬಳಿಕ ರೈತರು ರಸ್ತೆ ಬದಿಯಲ್ಲಿಯೇ ಕುಳಿತು ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಇತರ ಆರೋಪದಂತೆ ಹಟ್ಟಿ ಮತ್ತು ಕೋಠಾ ಸೀಮಂತರ ವ್ಯಾಪ್ತಿಯ 1305 ಎಕರೆ ಗಣಿ ಗುತ್ತಿಗೆಯಲ್ಲಿ ಈಗಾಗಲೇ 915 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಸಂಬಂಧಪಟ್ಟ ರೈತರಿಗೆ ಪರಿಹಾರ ಹಾಗೂ ಉದ್ಯೋಗ ನೀಡಲಾಗಿದೆ. ಆದರೆ ಉಳಿದ 390 ಎಕರೆ ಪಟ್ಟಾ ಜಮೀನನ್ನು ಅಧಿಕೃತವಾಗಿ ಭೂ ಸ್ವಾಧೀನಗೊಳಿಸಿಕೊಳ್ಳದೇ ಇದ್ದರೂ ಅದರ ಎನ್ಕಂಬಸ್ಮೆಂಟ್ ಸರ್ಟಿಫಿಕೇಟ್ನಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಹೆಸರನ್ನು ನೋಂದಾಯಿಸಲಾಗಿದೆ ಎಂದು ದೂರಿದ್ದಾರೆ. ಆದ್ದರಿಂದ ಕಂಪನಿಯ ಹೆಸರನ್ನು ಇಸಿಯಿಂದ ತೆಗೆದುಹಾಕಬೇಕು. ಇಲ್ಲವಾದರೆ ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಿ ರೈತರಿಗೆ ಉದ್ಯೋಗ, ಸೂಕ್ತ ಪರಿಹಾರ ಹಾಗೂ ಇದುವರೆಗೆ ಉಂಟಾದ ನಷ್ಟಕ್ಕೆ ಪರಿಹಾರ ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಈ ವೇಳೆ ಸರ್ಕಾರ ಮತ್ತು ಗಣಿ ಕಂಪನಿ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿಭಟನೆಯಲ್ಲಿ ಹಟ್ಟಿ ಭೂ ಹಕ್ಕು ವಂಚಿತ ರೈತ ಹೋರಾಟ ಸಮಿತಿಯ ಪದಾಧಿಕಾರಿಗಳಾದ ಶಿವಾನಂದ್ ಬಾಬು ನಾಯ್ಕೋಡಿ, ಎನ್ ಸ್ವಾಮಿ, ಶಿವಪುತ್ರಪ್ಪ, ಅಮರಪ್ಪ ಅರಳಳ್ಳಿ, ಸುರೇಶ್ ಗೌಡ, ಪೊಲೀಸ್ ಪಾಟೀಲ್, ಅಮರೇಶ್, ಸಿರಾಜುದ್ದೀನ್, ಮುಹೀಬ್, ಮೆಕ್ಯಾನಿಕ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಡಿವೈಎಸ್ಪಿ ದತ್ತಾತ್ರೇಯ ಹಾಗೂ ಸಿಪಿಐ ಶಿವಾನಂದ್ ಗಾಣಿಗೇರ್ ಅವರ ನೇತೃತ್ವದಲ್ಲಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ರಂಗಪ್ಪ ಭೋವಿ, ಲಿಂಗಸಗೂರು, ಕಲ್ಪತರು ನ್ಯೂಸ್. ಮಾಡಿಗೊಬ್ಬರಿಗೆ ಉದ್ಯೋಗ ಕೊಡಬೇಕು. ಉದ್ಯೋಗ ಕೊಡೋಕೆ ನಾವು ಏನಾದರೂ ನಾವು ದೀರ್ಘವಾದ ಹೋರಾಟ ಮಾಡ್ಬೇಕಾಗುತ್ತೆ. ಮುಂದೆ ಎಲ್ಲಿವರೆಗೆ ನೀವು ಹೋರಾಟ ಮಾಡ್ತೀವಿ? ಎಲ್ಲಿ ನಮ್ಗೆಲ್ಲವರೆಗೂ ಹೋರಾಟ. ನಮ್ದು ಏನು ಬೇಡಿಕೆ ಇಟ್ಟಿದೆ ಅದ್ರ ಬಗ್ಗೆ ನಾವು ಏನು ನಿಮ್ಮ ಬೇಡಿಕೆಗಳು? ನಮ್ಮ ಬೇಡಿಕೆ ಏನಿದೆ, ಈಗ ಭೂಮಿ ತೆಗಿಬೇಕು ಅಂತ ಭೂಮಿ ಅವರು ಭೂ ಸಾಧನೆ ಮಾಡ್ಕೊಂಡಾಗ ಅವ್ರು ಭೂ ಸಾಧನೆ ಮಾಡ್ಕೊಂಡ್ರೆ ಅದನ್ನು ತೆಗಿಬೇಕು ಅಂತ ಅದನ್ನು ತೆಗೆಯೋದಾಗಲಿಕ್ಕೆ ಹಟ್ಟಿ ಚಿನ್ನದ HM ಅಂತ ಮಾಡ್ಕೊಂಡ್ರೆ HM ಅಂತ ತೆಗಿಬೇಕಂದ್ರೆ ನಮ್ಗೆ ಉದ್ಯೋಗ ತೆಗಿಬೇಕು. ತೆಗೆಯೋದಾಗಲ್ಲ ಅಂದ್ರೆ ನಮ್ಗೆ ಉದ್ಯೋಗ ಕೊಡಬೇಕು. ನಮ್ಗೆ ಪ್ರಾಣಿಗೊಬ್ಬರಿಗೆ ಉದ್ಯೋಗ ಕೊಡಬೇಕು. ಅದು ಹೋರಾಟ ಮಾಡುವವರಿಗೆ ನಾವು ಅದು ಗೆಲ್ಲುವವರೆಗೆ ನಾವು ಹೋರಾಟ ನಿಲ್ಲಿಸಬೇಕು. ನಿರಂತರ ಮತ್ತೆ ಉಪ ಸತ್ಯಾಗ್ರಹ ಮಾಡ್ತಾರೆ, ಉಪ ಸತ್ಯಾಗ್ರಹ ಮಾಡ್ತಾರೆ. ಉಪ ಸತ್ಯಾಗ್ರಹ ಪಡಿಕೊಳ್ಬೇಕಾದ್ರೆ ಒಂದು ಸರ್ಕಾರದ ಸೀಮಿತ ಐತೆ. ಈ ಹಕ್ಕು ಕಿತ್ತಿಕೊಳ್ಳಕ ನಮ್ಮ ರೈತರಿಂದ ಸಾವಿರಾರು ವರ್ಷ ಆದ್ರೂ ಇದು ಖಂಡಿತವಾಗಿದೆ. ಈಗ ಇದರಿಂದ ನಮ್ಗೆ ರೈತರಿಗೆ ಸಾಲನ ಕೊಡಬಲ್ರು, ಪಾಣಿಯಲ್ಲಿ వచ్చిದ್ರು ಸಾಲ ಕೊಡಬಲ್ರು. ಇನ್ನೊಂದು ಮೇನು, ರೈತನ ಮಕ್ಕಳು ಮದುವೆ ಆಗ್ಬೇಕಾದ್ರೆ ಭೂಮಿ ಏಟೈತೆ ಅಂತ ಕೇಳ್ತಾರೆ. ನಮ್ಮ ಭೂಮಿ ಪಾಣಿ ಒಳಗೆ ಬಂದ್ರೆ ಎಣ್ಣಿಲ್ಲ ಅಂತಾರೆ. ಸಾಲ ಮಾಡಿ ನಾವು ಕೋಟ್ಯಾನ್ ಗಟ್ಟಲೆ ಅಂತಾರೆ ರೈತರು. ಕಂಪ್ನಿಗೆ ಒತ್ತಿ ಹಾಕ್ಯನಂತ ಅಂತಾರೆ. ಒಂದನೇದ್ದು. ಎರಡನೇದು, ಇವತ್ತಿನ ದಿನದಲ್ಲಿ ನಾವು ರೈತರು ರಾಜಕೀಯ ಪಕ್ಷದ ಪಾತ್ರದಿಂದ ಹಿಡಿದ ಕೇಸ್ ಇವತ್ತು ರಾಜಕಾರಣ ಹಿಡ್ಕೊಂಡು ಅಮರೇಗೌಡ ಸಾಹೇಬರು ಅವರೊಬ್ಬ ಹೋರಾಟಗಾರರು, ನಾನು ಅದಕ್ಕೇನು ಒತ್ತಿಲ್ಲ. ಅಮರೇಗೌಡರು ಸಾಹೇಬರು ತಮ್ಮ ವೈಯಕ್ತಿಕ ಸರ್ಕಾರದ ಮಟ್ಟ ನೋಡಿ ಕೇಸಿ ಇಲ್ಲಿ ತಂದು ಕುದಿಸ್ಯಾರ. ನಾವು ಇಲ್ಲಂತೂ ಸಾರಾಸತ್ಯವಾಗಿ ಹೇಳ್ಬೋದು. ನಾವು ಇದೇ ಸಾರಾಸತ್ಯವಾಗಿ ನಾವು ಸರ್ಕಾರದ ಹಾದಿನಲ್ಲಿದ್ದು ನಾವು ರೈತ ಒಂದು ಸ್ವತಂತ್ರ ಇರ್ತ ಬಂದ್ರೆ ಯಾವ ಪೊಲೀಸ್ ಇಲಾಖೆಗೂ ಕೂಡ ನಾವು ಅಂಜಂಗಿಲ್ಲ, ಬಗ್ಗದ. ನಾವು ನೇರವಾಗಿ ಅದೇ ಕಂಪನಿ ಗೇಟ್ ಮುಂದೆ ಹೋಗಿ ಕುಂದ್ರಂಥ ಶಕ್ತಿ ನಮಗೈತೆ. ಏನು ಜಿಲ್ಲಾ ಆಡಳಿತ ಆಗ್ಬೋದು, ತಾಲೂಕು ಆಡಳಿತ ಆಗ್ಬೋದು, ಈ ಹೋರಾಟಕ್ಕೆ ಯಶಸ್ವಿ ಆಗಬೇಕಾದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಇಡೀ ಮೂಲೆಯಿಂದ ರಾಜ್ಯಾದ್ಯಂತ ನಮ್ಮ ರೈತ ಸಂಘದ ಪದಾಧಿಕಾರಿಗಳು ಬಂದು ಈ ರೈತರೆಲ್ಲ ಒಗ್ಗಟ್ಟಾದ್ರೆ ಇದು ಒಂದೇ ತಿಂಗಳಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ನಮ್ಮ ಪಾಣಿ ಒಳಗೆ ನಮ್ಮ ಹೆಸರನ್ನು ಓದ್ತದ, ನಮಗೆ ಭೂ ಸ್ವಾಧೀನ ಕೊಡ್ತಾರೆ. ಒಂದು, ನಮಗೆ ಭೂಮಿ ಕಳ್ಕೊಂಡಂಥವ್ರಿಗೆ ನೌಕರಿ ಕೊಡ್ತಾರೆ. ಒಂದು, ನಮಗೆ ನೌಕರಿ ಬೇಕಾಗಿಲ್ಲ. ನಾವು ಅದರಲ್ಲಿಂದ ಬೇಕಾಗಲ್ಲ. ನಮ್ಮ ತಾತ ಅಜ್ಜ ಮಾಡಿದಂಥ ಭೂಮಿ ಇವತ್ತಿಗೂ ಅದರಲ್ಲಿಂದನೇ ಬದುಕಂತ ಇದೀವಿ. ಇವತ್ತು ಒಬ್ಬರು ನಾವು ಒಂದು ಪಾಣಿಗೆ ಒಬ್ಬರನ್ನ ತಗೋಬಹುದು. ಇದ್ಯಾರು ಮಾಡಿದಂಥ ಒಬ್ಬನೇ ಅದು ಕೆಲಸ ಮಾಡ್ಬೋದು. ನಾಳೆ ನಮ್ಮ ಮಕ್ಕಳ ಪೀಳಿಗೆಯಾಗಿ ಯಾರೋ ಅದ್ರ ಭೂಮಿ ಉಳ್ಕಂತದ, ನೌಕರಿ ಇರೋದಿಲ್ಲ.
ಇವತ್ತು ನಾವು ರೈತರು ಹೇಳ್ತೀವಿ ಅಂದರೆ ಈಗ ನಮ್ಮನ್ನ ತಾತ್ಕಾಲಿಕವಾಗಿ ನಾವು ಹೇಳ್ತೀವಿ ನಮ್ಮ ಭೂಮಿ ಕಸಿದುಕೊಳ್ಳೋದು ನಮಗೆ ಯೋಗ್ಯ ಅಲ್ಲ. ನಮ್ಮ ಭೂಮಿ ಇವತ್ತು ಹೋಗ್ಬೇಕಾದ್ರೆ ಹಿಂಗಾಗಿ ಹತ್ತಿ ಕಡೆ ಹೋಗ್ತದೆ ಸರ್ಕಾರ. ಇವತ್ತು ನಾವು ಲಕ್ಷಾನುಗಟ್ಟಲೆ ಭೂಮಿ ಹೋಗ್ಯದ, ರಾಷ್ಟ್ರೀಯ ಹೆದ್ದಾರಿ ಹೋಗ್ಯದ, ರೈಲ್ವೆ ಮಾರ್ಗ ಹೋಗ್ಯದ, ಕಂಪನಿ ಹೋಗ್ಯದ. ಒಂದೈತೆ ಸರ್, ಇವತ್ತಿನಿಂದಲೇ ನಮ್ಮ ರೈತರು ಭೂಮಿ ಸಾಧನೆ ಮಾಡ್ಬೇಕಾದ್ರೆ ಹುಡುಕಾಡ್ತದ, ಎಲ್ಲಿ ಭೂಮಿ ಐತೆ ಎಲ್ಲಿ ಹುಡುಕಾಡ್ತದ. ಇದೇ ಥರ ಮೊನ್ನೆ ಕೊಪ್ಪಳದಲ್ಲಿ ಬೈಲೋಟೋ ಕಂಪ್ನಿದು ಒಂದು ಹಗರಣ ಆಗಿತ್ತು ಸರ್. 48 ಎಕರೆ ಭೂಮಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದ ಕಾಲಕ್ಕೆ ಕಂಪನಿ ಮೂಲಕ ಈಗ ತಂದು ಕೊಟ್ಟರೆ ನಾವು ಇಂಥ ಇಲ್ಲ, ಅದು ಬಟ್ಟಿಲ್ಲ. 3 ತಿಂಗಳು ಒಳಗಾಗಿ ಅಂತ ಹೇಳಿದ್ರು. ಈಗ 3 ತಿಂಗಳಾಗಿ 3 ತಿಂಗಳ ನಂತರ ನಾವು ಹೋರಾಟ ಪ್ರಾರಂಭ ಮಾಡಿದ್ವಿ. ಮೂಲಕ ಅಂದ್ರೆ ಏನು ಬೇಕಾಗ್ತದೆ? ನಮ್ಮ ಭೂಮಿನ ಕಬ್ಜಾ ಮಾಡಬೇಕು, ನಮಗೆ ಉದ್ಯೋಗ ಕೊಡಬೇಕು. ಎಲ್ಲಿವರೆಗೆ ಹೋರಾಟ ಇದೆ? ನಮ್ಮ ಬೇಡಿಕೆ ಈಡೇರುವವರೆಗೆ ಹೋರಾಟ. ನಾವು 1-2 ದಿವಸ ನಾವು ಸುಮ್ಕೆ ಇರ್ತೀವಿ. 3-4ನೇ ದಿವಸ ಆದಗಳೇ ನಮ್ಮ ತಾಳ್ಮೆಯನ್ನು ಯಾರು ತಡೆಯೋಕ್ಕಾಗಲ್ಲ. ನಿಮ್ಮ ಬೇಡಿಕೆ ಮುಂದೆ ನಿಮ್ಮ ಹೋರಾಟ ಯಾವ ರೀತಿ? ನಮ್ಮ ಹೋರಾಟ ಪದಾಧಿಕಾರಿಗಳಿಗೆ ನಮ್ಮ ಭೂ ಸಂತ್ರಸ್ತರ ಹೋರಾಟ ಸಮಿತಿ ಐತೆ. ನಾವು ಇವತ್ತು ನಾಳೆ ಚರ್ಚೆ ಮಾಡ್ತೀವಿ. ಇವರೆಲ್ಲರನ್ನ ಇಟ್ಕೊಂಡು ಚರ್ಚೆ ಮಾಡ್ತೀವಿ ಮುಂದೆ ಏನು ಮಾಡ್ಬೇಕಂತ. ನಾವು ಯಾರು ಒಬ್ಬರು ತೀರ್ಮಾನ ಅಲ್ಲ ಇದು. ನಾವು ಚರ್ಚೆ ಮಾಡಿ ಮತ್ತು ನಮ್ಮ ಬಯ್ಯಾಪುರ ಅಮರೇಗೌಡರಿಗೆ ಹೇಳಿ ಮುಂದಿನ ಹೋರಾಟನ ನಾವು ತೀವ್ರಗೊಳಿಸ್ತೀವಿ. ಮುಂದುವರಿತದೆ. ಇವತ್ತು ತಾತ್ಕಾಲಿಕವಾಗಿ ಇನ್ನೊಂದು 2 ತಾಸು ನಾಳೆ ಸೈಡ್ ಆಗ್ತದೆ. ತೆಗೆದು ಹಾಕ್ತೀವಿ. ಮಳೆ ಪಳೆ ಬಂದರೆ ಸೈಡು 2 ಕಡೆ ಕಂಪನಿ ಅಧಿಕಾರಿಗಳು ಏನು ಕೇಳ್ತಾರೆ? ಅಧಿಕಾರ ಮಾಡ್ತೀವಿ ಅಂತಾರೆ. ಆದರೆ ಅವರು ಕೆಲಸ ಮಾಡಿದ್ದು ಯಾವುದು ಪ್ರೋಗ್ರೆಸ್ ಕಾಣವಲ್ಲ. ಈಗ ಕೆಲಸ ಮಾಡೋರಾದ್ರೆ ಒಂದು ತಿಂಗಳಲ್ಲಿ ಕೆಲಸ ಮಾಡ್ಬೋದು. ಸರ್ಕಾರ ಹೋಗಿ ಭೇಟಿಯಾಗಿ ರೈತರ ಸಮಸ್ಯೆ ಮತ್ತು ತಾವು ಮಾಡಿದ ತಪ್ಪು ಮತ್ತು ರೈತರಿಗೆ ಇದನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಭೂಮಿ ತಗಂತೀವೋ ಇಲ್ಲೋ, ಈ 2ರಲ್ಲಿ ಒಂದನ್ನು ಅವರು ಮಾಡಬೇಕು. ಮತ್ತು ಇವತ್ತು ಅವರು ಯಾವುದನ್ನು ಕೂಡ ಅಷ್ಟು ಕಾಳಜಿ ವಹಿಸಿ ಕೆಲಸ ಮಾಡ್ತೀನಿ ಅಂತ ನನಗೆ ಅನಿಸ್ತಾ ಇದೆ. ನಾನು ಎಲ್ಲ ಯೂನಿಯನ್ ಲೀಡರ್ಸ್ಗೂ ಕೂಡ ಇದನ್ನು ಗಮನಕ್ಕೆ ತಂದಿದ್ದೀನಿ. ಯಾಕಂದರೆ ಅವ್ರದ್ದು ನಮಗೆ ಬೆಂಬಲ ಬೇಕಾಗುತ್ತೆ. ಅದಕ್ಕೆ ಅವ್ರಿಗೂ ಕೂಡ ಇದು ಗೊತ್ತಿದೆ ಎಲ್ಲ ವಿಷಯ. ಇವತ್ತು ಅಮೀರಲ್ಲಿ ಆಗಿರ್ಬೋದು, ಸೆಕ್ರಿ ಆಗಿರ್ಬೋದು, ಮತ್ತು ಅಲಿಬಾಬು ಅವರಾಗಿರ್ಬೋದು, ಎಲ್ಲರೂ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇವರು ಕೂಡ ಕೊಟ್ಟರು ಅವ್ರಿಗೆ.